ತಾರಕಕ್ಕೇರಿದ ಶ್ರೀರಾಮುಲು ಜನಾರ್ದನ ರೆಡ್ಡಿ ಕದನ ಬಿಜೆಪಿ ದೋಸ್ತಿಗಳು ವೈರಿಗಳಾಗಿ ಬದಲಾಗಿದ್ ಯಾಕೆ ಅನ್ನೋದು ಈ ಕ್ಷಣಕ್ಕೂ ಅನೇಕರಿಗಿರುವಂತ ಕುತೂಹಲ. ಹೆಂಗೆ ಇವರಿಬ್ರು ವೈರಿಗಳಾಗ್ಬಿಟ್ರು? ಆಪ್ತ ಸ್ನೇಹಿತರಾಗಿದ್ದವರು, ಸಹೋದರರ ತರ ಇದ್ದವರು ವೈರಿಗಳಾಗಿ ಬದಲಾಗೋದಕ್ಕೆ ಕಾರಣಗೇನು? ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಘಟನೆಗಳು ನಡೆದಿದ್ಯಾ ಅಂತ ಆಸ್ತಿ ವಿಚಾರಕ್ಕೆ ಹೊತ್ತಿಕೊಳ್ತಾ ಇಬ್ಬರ ನಡುವೆ ಜ್ವಾಲಾಮುಖಿ ಅನ್ನೋದೊಂದು ಚರ್ಚೆ ಹುಟ್ಕೊಂಡಿದೆ. ರೆಡ್ಡಿ ಮನೆಯ ಪಕ್ಕದ ಸ್ಥಳವನ್ನ ಕಬಳಿಸುವಂತ ಯತ್ನವನ್ನ ರಾಮುಲು ಅವರು ಮಾಡಿದ್ರ? ಆ ಕಾರಣಕ್ಕೆ ಇವರಿಬ್ಬರ ನಡುವೆ ವೈರತ್ವ ಬೆಳ್ಕೊಳ್ತಾ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಕ್ಷೇತ್ರದಲ್ಲಿ ಸಿಕ್ಕಾಬಿಟ್ಟಿ ಚರ್ಚೆ ಕಾರಣವಾಗ್ಬಿಟ್ಟಿದೆ. ಜನಾರ್ದನ ರೆಡ್ಡಿ ಜೈಲಿಗೆ ಹೋದಾಗ ಆಸ್ತಿ ಕಬಳಿಕೆಗೆ ರಾಮುಲು ಅವರು ಯತ್ನಿಸಿದ್ರ ಅನ್ನೋ ಪ್ರಶ್ನೆ. ನಿನ್ನೆ ಅಷ್ಟೇ ರೆಡ್ಡಿ ಮನೆ ಸಮೀಪದ ಗೇಟ್ ಅನ್ನ ಬಂದ್ ಮಾಡಿದ್ರು ರಾಮುಲು ಗೇಟ್ ಬಂದ್ ವಿಚಾರಕ್ಕೆ ಮಾಹಿತಿಯನ್ನ ಹಂಚಿಕೊಂಡಿದ್ರು ರೆಡ್ಡಿ. ರಾಮುಲು ಅವರ ಗೋವುಗಳನ್ನ ಹೊರ ಹಾಕಿಸಿದ್ರು ಜನಾರ್ದನ ರೆಡ್ಡಿ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಬಿರುಕು ಮೂಡಿದೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಏನಿದು ರೆಡ್ಡಿ ಮತ್ತು ರಾಮುಲು ಅವರ ಆಸ್ತಿಯ ಫೈಟು ಅನ್ನೋದು ಸಹಜವಾಗಿರೋ ಪ್ರಶ್ನೆ. ಇಬ್ರು ಒಟ್ಟಿಗೆ ಇರ್ತಾ ಇದ್ರು, ಅಕ್ಕಪಕ್ಕ ಮನೆ ಮಾಡ್ಕೊಂಡಿದ್ರು, ಏನೇ ಸ್ಟ್ರಾಟಜಿಗಳನ್ನಾಗಿದ್ರು ಕೂಡ ಇಬ್ರು ಒಟ್ಟಿಗೆ ಮಾಡ್ತಾ ಇದ್ರು. ಇವರಿಬ್ರು ಒಟ್ಟಿಗೆ ಆಗಿದ್ರೆ, ಜೋಡೆತ್ತಾಗಿದ್ರೆ ಅಲ್ಲಿ ಯಶಸ್ಸು ಅನ್ನೋದು ಸಿಗತ್ತೆ ಮತ್ತು ಅದು ಬಿಜೆಪಿಗೆ ಒಂದು ಮೈಲೇಜ್ ಅಂತಾನೆ ಭಾವಿಸಲಾಗಿತ್ತು. ಆದ್ರೆ ರೆಡ್ಡಿ ಜೈಲಿಗೆ ಹೋಗಿ ಬಂದ ಮೇಲೆ ಎಲ್ಲವೂ ಬದಲಾಗೋಕ್ ಶುರು ಆಗಿತ್ತು. ಹಾಗಿದ್ರೆ ಏನಾದ್ರೂ ಒಂದು ಸಮಸ್ಯೆ ಆಗಿರ್ಬೇಕಲ್ಲ, ಅದು ಏನು? ಇದಕ್ಕಿದ್ದ ಹಾಗೇನೆ ಇಬ್ರು ನಾನೊಂದು ತೀರಾ ನೀನೊಂದು ತೀರಾ ಅಂತ ಬೇರೆ ಬೇರೆ ಆಗಿದ್ಯಾಕೆ ಅನ್ನೋದು ಪ್ರಶ್ನೆ. ರೆಡ್ಡಿ ಜೈಲಿಗೆ ಹೋದ ಸಂದರ್ಭದಲ್ಲಿ ರಾಮುಲು ಅವರು ಆಪ್ತ ಸ್ನೇಹಿತನ ಆಸ್ತಿ ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ರಾ? ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರಾ? ಇದು ಪ್ರಶ್ನೆ. ಹಾಗಿದ್ರೆ ಇವರಿಬ್ಬರ ನಡುವೆ ಆಸ್ತಿ ಫೈಟು ಅನ್ನುವಂಥ ಚರ್ಚೆ ಇದೀಗ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ನಡೀತಾ ಇದೆ. ಹಾಗಿದ್ರೆ ಏನದು ಆಸ್ತಿ ಫೈಟು ನೋಡೋಣ. ಶ್ರೀರಾಮುಲು ಮನೆ ಪಕ್ಕದಲ್ಲಿ ಸುಮಾರು 20 ಅಡಿ ರಸ್ತೆ ಒಂದು ಇದೆ. ಇವರಿಬ್ರು ಮನೆ ಅಕ್ಕಪಕ್ಕನೇ ಇರೋದು, 50 ಮೀಟರ್ ಅಂತರದಲ್ಲಿ ಇಬ್ರು ಮನೆನೂ ಇದೆ. ಸೊ ನಿನ್ನೆ ಅಷ್ಟೇ ಆ ಕಾಂಪೌಂಡ್ಗೆ ಒಂದು ಏನು ಗೇಟ್ ಇತ್ತು, ಈ ಗೇಟ್ಗೆ ಕಂಪ್ಲೀಟಾಗಿ ಮುಚ್ಚಿಬಿಟ್ಟಿದ್ದಾರೆ ಸಿಮೆಂಟ್ ಹಾಕಿ. ನೀವು ಅದನ್ನು ಗಮನಿಸ್ತಾ ಇದ್ದೀರಾ. ಈ 20 ಅಡಿ ರಸ್ತೆ ಏನಿದೆ ಆ ರಸ್ತೆಗೆ ಅಂಟಿಕೊಂಡು ಜನಾರ್ದನ ರೆಡ್ಡಿಗೆ ಸೇರಿದಂಥ 3 ಎಕರೆ ಜಾಗ ಇದೆಯಂತೆ. ರೆಡ್ಡಿ ಜೈಲಿಗೆ ಹೋದಾಗ ಆ ಸ್ಥಳವನ್ನು ರಾಮುಲು ಬಳಕೆ ಮಾಡ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ರೆಡ್ಡಿ ಜಾಗದಲ್ಲಿ ಹಸುಗಳನ್ನ ಕಟ್ಟೋದು, ತನ್ನ ಮನೆ ಕೂಲಿ ಕೆಲಸದವರಿಗೆ ಮನೆ ನಿರ್ಮಾಣವನ್ನ ಮಾಡಿಕೊಟ್ಟಿದ್ರು ರಾಮುಲು ಅವರು. ಆ ಸ್ಥಳದಲ್ಲೇ ನಿತ್ಯ ರಾಮುಲು ವಾಕಿಂಗ್ ಅನ್ನ ಕೂಡ ಮಾಡ್ತಾ ಇದ್ರು. ಬಳಕೆ ಮಾಡ್ತಾ ಇದ್ದ ಜಾಗವನ್ನ ರಾಮುಲು ಕಬಳಿಸೋಕ್ ಹುನ್ನಾರ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ. ಬೆಂಬಲಿಗರೊಂದಿಗೆ ರಾಮುಲು ಮನೆ ಕೆಲಸದವರನ್ನ ಹಾಗೂ ಗೋವುಗಳನ್ನ ಹೊರ ಹಾಕಿ ಬೀಗವನ್ನ ಹಾಕಿಸಿದ್ರಂತೆ ರೆಡ್ಡಿ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಂದ ಇಬ್ಬರ ದೋಸ್ತಿ ನಡುವೆ ಬಿರುಕು ಮೂಡೋದಕ್ಕೆ ಆರಂಭ ಆಗಿತ್ತು. ಹೀಗಾಗಿಯೇ ರೆಡ್ಡಿ ತಮ್ಮ ಮನೆಯ ಕಾಂಪೌಂಡ್ಗೆ ಬೀಗವನ್ನ ಹಾಕಿಸಿದ್ರು. ಇತ್ತ ರಾಮುಲು ವಾಸ್ತು ನೆಪದಲ್ಲಿ ಕಾಂಪೌಂಡನ್ನೇ ಮುಚ್ಚಿಬಿಟ್ರು. ಗೇಟ್ ಬಂದ್ ವಿಚಾರಕ್ಕೆ ರೆಡ್ಡಿ ತನ್ನ ಆಪ್ತರ ಬಳಿ ಈ ವಿಚಾರವನ್ನ ಹಂಚ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಇದಕ್ಕಿದ್ದ ಹಾಗೇನೆ ಕಾಂಪೌಂಡ್ ಬಂದ್ ಮಾಡಿಬಿಟ್ರು. ಆಗ ಹಿಂಗಾಗಿತ್ತು ಅಂತ ಸ್ಥಳೀಯರ ಬಳಿ, ಅವರ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೊಂದು ಆಸ್ತಿ ಫೈಟು ಈ ಲೆವೆಲ್ಗೆ ಹೋಗಿ ನಿಂತ್ಕೊಳ್ಳೋದಕ್ಕೆ ಕಾರಣ ಅನ್ನೋದು ಇದೀಗ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇದೆ. ಶ್ರೀರಾಮುಲು ಅವ್ರ ಮನೆ ಪಕ್ಕದಲ್ಲಿ 20 ಅಡಿ ರಸ್ತೆ ಇದೆ. ಆ ರಸ್ತೆಗೆ ಅಂಟ್ಕೊಂಡಂತೆ ಜನಾರ್ದನ ರೆಡ್ಡಿಗೆ ಸೇರಿದ 3 ಎಕರೆ ಜಾಗ ಇದೆ. ರೆಡ್ಡಿ ಅವರು ಜೈಲಿಗೆ ಹೋದಾಗ ರಾಮುಲು ಅವರು ಆ ಜಾಗವನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅವರ ಹಸುವಿನ ಮೇಯಿಸೋದು, ಇವ್ರು ವಾಕಿಂಗ್ ಮಾಡೋದು, ಜೊತೆಗೆ ಇವ್ರ ಮನೆ ಕೆಲಸದವ್ರಿಗೆ ಮನೆ ಕಟ್ಕೊಳ್ಳೋದು, ಇದೆಲ್ಲವನ್ನ ಮಾಡಿದ್ದಾರೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಒಂದು ಸಮಯದಲ್ಲಿ ಇಬ್ರು ಕೂಡ ಸಹೋದರರ ಥರ ಇದ್ರು, ಆಪ್ತರಾಗಿದ್ರು. ಇಷ್ಟರ ಮಟ್ಟಿಗೆ ಹಾವು ಮುಂಗ್ಸಿ ಆಗೋದಕ್ಕೆ ಕಾರಣ ಏನು ಅನ್ನೋದು ಅನೇಕರ ಗಿದ್ದಂಥ ಒಂದು ಪ್ರಶ್ನೆ. ಆಸ್ತಿ ವಿಚಾರ ಅನ್ನೋದು ಚರ್ಚೆ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ರೆಡ್ಡಿ ಅವರೇ ಆಪ್ತರ ಬಳಿ ಮಾತನಾಡಿದ್ದಾರೆ ಅಂತ. ಏನು ಆಸ್ತಿ, 3.5 ಎಕರೆ ಜಾಗದ ಏನು ಸಮಸ್ಯೆ ಆಗಿತ್ತು ಅಂತ ಸಿದ್ದು? ಖಂಡಿತವಾಗ್ಲೂ ಏನು ನೀತಿ, ಈಗಾಗಲೇ ಸಾಕಷ್ಟು ಒಂದು ಕಡೆ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರ ನಡುವಿನ ಜಗಳ ಏನಿದೆ ಮತ್ತಷ್ಟು ತಾರಕಕ್ಕೆ ಏರಿದೆ ಅಂತಾನೆ ಹೇಳ್ಬೋದು. ಈಗ ಕೆಲವೊಂದಿಷ್ಟು ರಾಮುಲು ಅವರು ಕೆಲವೊಂದು ನಾಯಕರ ಜೊತೆಗೆ ಮಾತನಾಡಿರೋ ವಿಚಾರ ಕೂಡ ಕೇಳಿ ಬಂದಿದೆ. ಆಸ್ತಿ ವಿಚಾರಕ್ಕೆ ಇಬ್ಬರ ನಡುವೆ
ಇದು ಈ ಜಗಳ ಹತ್ಕೊಂಡಿದೆ ಅನ್ನುವಂತ ಮಾಹಿತಿ ಕೂಡ ತಿಳಿದು ಬಂದಿರುವಂತದ್ದು. ಜನಾರ್ದನ್ ರೆಡ್ಡಿ ಮನೆ ಪಕ್ಕದಲ್ಲಿರುವಂತಹ ಏನ್ ಸ್ಥಳ ಇದೆ, ಈ ಸ್ಥಳವನ್ನ ರಾಮುಲು ಅವರು ಕಳಿಸ್ಲಿಕ್ಕೆ ಹೊರಟಿದ್ರು ಅನ್ನುವಂಥದ್ದು ಕೂಡ ಇರುವಂತದ್ದು. ಇದನ್ನ ಗಮನಿಸಿರುವಂತ ಏನ್ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ, ಅವರ ಮನೆ ಅಕ್ಕಪಕ್ಕದಲ್ಲಿರುವಂತ ಏನು 20 ಅಡಿ ಏನ್ ರಸ್ತೆ ಏನಿದೆ, ಆ ರಸ್ತೆ ದಾಟಿಕೊಂಡಾದ್ಮೇಲೆ ಒಂದು ಖಾಲಿ ಜಾಗ ಕೂಡ ಇದೆ. ಆ ಖಾಲಿ ಜಾಗವನ್ನ ಅಲ್ಲಿ ಶ್ರೀರಾಮುಲು ಅವರು ಬಳಕೆಯನ್ನ ಮಾಡ್ಕೊಳ್ತಾ ಇದ್ರು. ಅಲ್ಲಿ ಹಸುಗಳನ್ನ ಕಟ್ತಾ ಇದ್ರು. ಅವರ ಮನೆ ಏನು ಕೂಲಿ ಕೆಲಸವನ್ನ ಏನ್ ಮಾಡ್ತಾ ಇದ್ರು, ಕೂಲಿ ಕೆಲಸ ಮಾಡೋರು ಅಲ್ಲೇ ಇರ್ತಿದ್ರು. ಆ ಜಾಗವನ್ನ ರಾಮುಲು ಅವರು ಬಳಕೆಯನ್ನ ಮಾಡ್ತಾ ಇದ್ರು. ಆ ಬಳಕೆ ಮಾಡ್ತಾ ಇರೋದ್ರಿಂದಾಗಿ ರಾಮುಲು ಅವರು ಬಳಕೆ ಮಾಡೋದು ರೆಡ್ಡಿ ಅವರಿಗೆ ಸಹಿಸ್ಕೊಳ್ಳಕ್ ಆಗದೆ ಇರೋದಾಗಿರ್ಬೋದು. ಮತ್ತು ಏನು 14 ವರ್ಷ ರೆಡ್ಡಿ ಅವರು ಇರ್ತಾ ಇದ್ದ ಸಂದರ್ಭದಲ್ಲಿ ರಾಮುಲು ಅವರೇ ಆ ಸ್ಥಳವನ್ನ ಬಳಕೆಯನ್ನ ಜಾಸ್ತಿ ಮಾಡ್ತಾ ಇದ್ರು. ಆ ಬಳಕೆ ಮಾಡ್ತಾ ಇರುವ ಜಾಗವನ್ನ ರಾಮುಲು ಅವರು ಕಬ್ಳಿಸೋ ಹುನ್ನಾರ ಮಾಡ್ತಾ ಇದ್ದಾರಂತ ಅವ್ರು ರೆಡ್ಡಿ ಅವ್ರಿಗೆ ಅನಿಸ್ತಾ ಇತ್ತೋ ಏನೋ ಗೊತ್ತಿಲ್ಲ. ಅದಾದ ಮೇಲೆ ಅಲ್ಲಿಂದ ಆ ವಿಷಯ ಗೊತ್ತಾದ ಮೇಲೆ ರೆಡ್ಡಿ ಅವರ ಏನು ಆತ್ಮ ಬೆಂಬಲಿಗರು ಏನಿರ್ತಾರೆ, ಅವರ ತಮ್ಮ ಆ ಬೆಂಬಲರ ಜೊತೆಗೆ ರಾಮುಲು ಅವರು ಏನ್ ಕೆಲಸ ಮಾಡ್ತಾ ಇರುವಂತ ಏನು ವ್ಯಕ್ತಿ ಇದ್ದ, ಆತ ಗೋವನ್ನ ಕಟ್ಟಿ ಅಲ್ಲಿ ಇದ್ರು. ಆ ಜಾಗವನ್ನ ಅಲ್ಲಿಂದ ಹೊರ ಹಾಕ್ತಾರೆ. ಅಲ್ಲಿ ರಾಮುಲು ಅವ್ರಿಗೆ ಏನು ಕೆಲಸ ಮಾಡೋರು ಅಲ್ಲಿಂದ ಬಿಡಿಸ್ತಾರೆ. ಅಲ್ಲಿಂದ ಬಿಟ್ಟ ಆದ್ಮೇಲೆ ಇಬ್ಬರ ನಡುವೆ ದೋಸ್ತಿಗೆ ಬಿರುಕು ಆರಂಭವಾಯಿತು ಅನ್ನುವಂಥದ್ದು ಕೂಡ ಈಗಾಗಲೇ ತಿಳಿದು ಬರ್ತಾ ಇರುವಂತದ್ದು. ಆ ರೆಡ್ಡಿ ಅವರ ತಮ್ಮ ಮನೆ ಕಾಂಪೌಂಡ್ಗೆ ಬೀಗ ಹಾಕಿದ್ರು. ಅಲ್ಲಿಂದ ಬೀಗ ಹಾಕಿದ್ಮೇಲೆ ಅವರು ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಾ ಬಂತು. ಹಾಗೆ ಅದಾದ್ಮೇಲೆ ಮತ್ತೆ ರಾಮುಲು ಅವರು ಕೂಡ ಒಂದು ಆ ಏನು ಜಾಗದ ವಿಚಾರ ಜಗಳ ಏನಾಯ್ತು, ಜಗಳ ಆದ ಮೇಲೆ ರಾಮುಲು ಅವರು ಕೂಡ ಒಂದು ಕಾಂಪೌಂಡ್ಗೆ ಒಂದು ಬೀಗವನ್ನ ಹಾಕುವುದ್ರ ಮುಖಾಂತರ ಮತ್ತು ಅಲ್ಲಿ ವಾಸ್ತು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಆ ಗೇಟ್ ಅನ್ನು ಕೂಡ ಬಂದ್ ಮಾಡಿರುವಂತದ್ದು ಕೂಡ ತಿಳಿದು ಬಂತು. ಏನು ರಾಮುಲು ಗೇಟ್ ಹಾಕಿದ್ ಬಂದಾದ ಮೇಲೆ ಈ ವಿಚಾರವನ್ನ ರೆಡ್ಡಿ ಅವರು ತನ್ನ ಆಪ್ತರ ಬಳಿಯನ್ನು ಕೂಡ ಮಾತನಾಡ್ಕೊಂಡಿದ್ದಾರೆ. ರಾಮುಲು ಅವರು ಗೇಟ್ ಬಂದ್ ಮಾಡಿದಕ್ಕೂ ಕೂಡ ಈ ವಿಚಾರವನ್ನ ಮಾತಾಡಿದ್ದಾರೆ. ಅದಾದ ಮೇಲೆ ಈಗಾಗಲೇ ಒಂದಾದ ಮೇಲೆ ರಾಮುಲು ಅವರು ಮತ್ತು ಜನಾರ್ದನ್ ರೆಡ್ಡಿ ಏನಿದ್ದಾರೆ, ಇವರಿಬ್ಬರ ಏನು ಮುಸ್ಕಿನ ಗುದ್ದಾಟ ಹೊರಗಡೆ ಬಂದಾದ್ಮೇಲೆ ಈಗ ನಿರಂತರ ಜಗಳ ಕೂಡ ತಾರಕ್ಕೆ ಇರ್ತಾ ಇದೆ. ಅನೇಕ ಒಂದು ಕಡೆ ರಾಮುಲು ಅವರ ಬೆಂಬಲಿಗರು ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಅವರ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ನಿರಂತರವಾಗಿ ಇವರಿಬ್ಬರ ಜಗಳ ಏನಿದೆ ನಿಲ್ತಾ ಇಲ್ಲ, ಇದು ತಾರಕ್ಕೆ ಏರ್ತಾನೆ ಹೋಗ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.